ಏನಪ್ಪ ಎಲ್ಲರೂ ರೆಡಿ ಇದ್ರಲ್ಲ ಕೇಳಕ್ಕ? ಇನ್ನೊಂದು ಗಂಟೆ ಹತ್ತು ನೋಡು. ರೆಡಿದ್ರಾ? ಓಕೆ. ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದ ಅದು ಪುಣ್ಯಲೋಕಕ್ಕೆ, ಗುರುವಿಂದ ಮುಕ್ತಿ ಸರ್ವಜ್ಞ, ಗುರುವಿಂದ ಮುಕ್ತಿ ಸರ್ವಜ್ಞ. ಈ ಒಂದು ಸುಂದರ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತಹ MU1 ಆಗಿರ್ತಕ್ಕಂತಹ ರಾಮಾಂಜನೇಯ ಸಾರ್ ಅವರಿಗೂ, ಹಾಗೂ ಈ ಒಂದು ವೇದಿಕೆಯ ಮೇಲೆ ಇರ್ತಕ್ಕಂತಹ MUA ಮೇಡಮ್ 2 ಆಗಿರ್ತಕ್ಕಂತಹ ಶೋಭಾರಾಣಿ ಮೇಡಮ್ ಅವರಿಗೂ, ಹಾಗೂ ಈ ಒಂದು ಕ್ಲಸ್ಟರ್ನ ಮುಖ್ಯೋಪಾಧ್ಯಾಯ ಇರತಕ್ಕಂತಹ ಈರಮ್ಮ ಮೇಡಮ್ ಅವರಿಗೂ, ಹಾಗೆ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಿರ್ತಕ್ಕಂತಹ ಅರುಣಜ್ಯೋತಿ ಮೇಡಮ್ ಅವರಿಗೂ, ಹಾಗೂ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂತಹ ಚೇರ್ಮನ್ ಅವರು ಹಾಗೂ ಭಾಷಾ ಸಾರ್ ಅವರಿಗೂ, ಹಾಗೂ ನನ್ನ ಎಲ್ಲ ಸಹ ಉಪಾಧ್ಯಾಯರಿಗೆ ಎಲ್ಲರೂ ಕೂಡ ಶುಭ ಮಧ್ಯಾಹ್ನ. ಹೆಚ್ಚಿಗೂ ದುಃಖ ಆದರೆ ಒಂದು ಎರಡು ಮಾತು ಬರೋದಿಲ್ಲ. ಮಾತು ಅನ್ನೋದು ಬರೋದಿಲ್ಲ. ಯಾವಾಗ ಬರಂಗಿಲ್ಲಪ್ಪ? ಹೆಚ್ಚು ದುಃಖ ಆದಾಗ ಮಾತು ಬರಂಗಿಲ್ಲ, ಹೆಚ್ಚು ಸಂತೋಷ ಆದಾಗ ಮಾತು ಬರಂಗಿಲ್ಲ. ಇಲ್ಲಿ ಹೆಂಗಾಗಿತ್ತಪ್ಪ, ನಾವು ಪ್ರಮೋಷನ್ ಹೊಂದಿದ್ವಿ, ಹೋದ್ವಿ, ಹೆಚ್ಚಿಗೆ ಏನು ಮಾತಾಡ್ಬೇಕಂದ್ರೆ ಅರ್ಥ ಆಗ್ತಿಲ್ಲ ನನಗೆ. ಹೆಚ್ಚು ಸಂತೋಷ, ನಿಮ್ಮನ್ನೆಲ್ಲರೂ ನೋಡಿ, ನಮ್ಮ ಸ್ಟಾಫ್ನ ನೋಡಿ ತುಂಬ ಸಂತೋಷ ಆಗಿದೆ. ಆ ಮಾತು ಹೆಂಗೆ ಮಾತಾಡ್ಬೇಕಂದ್ರೆ ಅರ್ಥ ಆಗ್ತಿಲ್ಲ ನನಗೀಗ. ಒಂದು ಕತೆ ಹೇಳ್ತೀನಿ, ಪುಟ್ಟ ಕತೆ ಹೇಳಿ ನಾನು ಮಾತಿಗೆ ಮುಗಿಸ್ತೀನಿ ನಾನು, ಓಕೆನಾ? ಒಂದು ಊರಾಗ 2 ಮನೆ ಇದ್ವು ಅಂತೆ. ಎಷ್ಟು ಮನೆ ಇದ್ವಪ್ಪ? 2 ಮನೆ ಇದ್ವು. ಒಂದು ಮನೆಗೆ ಗಿಳಿ ಇತ್ತು. ಆ ಓನರ್ ಗಿಳಿಗೆ ಕಳಿಸಿದ್ನಂತೆ. ಏನಂತ ಕಳಿಸಿದ್ನಂತೆ, ಯಾರಾದರೂ ಬಂದ್ರಿಗಿನ ಬರಿ ಕುಂತೇರಿ ನೀರು ಕುಡ್ರಿ, ಬರಿ ಕುಂತೇರಿ ನೀರು ಕುಡ್ರಿ ಅಂತ ಇರ್ತಂತೆ. ಇನ್ನೊಂದು ಮನೆ ಆತ ಕಳಿಸಿದ್ದ, ಯಾರಾದರೂ ಒಬ್ರು ಹೋಗ್ಬಿಟ್ರೆ ಸಾಕು, ಯಾರು ನೀನು ಎದಕ್ಕೆ ಬಂದು ಕಡಿ ಬಡಿ ಅಂತ ಹೇಳ್ತಿತ್ತಂತ ಒಂದು ಗಿಳಿ. ಅಂದರೆ ಇಲ್ಲಿ 2 ನೋಡ್ತೀವಿ. ಇಲ್ಲಿ ಒಳ್ಳೆಯ ಗಿಳಿ ನೋಡ್ತೀವಿ, ಮತ್ತಿನ್ನೊಂದು ಕೆಟ್ಟ ಗಿಳಿ. ಅದು ಕೆಟ್ಟ ಬುದ್ಧಿ ಹೆಂಗೆ ಬಂತು, ಅದಕ್ಕೆ ಒಳ್ಳೆ ಬುದ್ಧಿ ಹೆಂಗೆ ಬಂತು? ಓನರ್ ಆದವರು ಒಳ್ಳೇದು ಹೇಳ್ಕೊಡೋದು, ಕೆಟ್ಟಿದಳು ಎಲ್ಲ ಓನರ್ ಕಡೆಗೆ ಇರ್ತವೆ. ಹಾಗೆ ಓನರ್ ಯಾರಾಗಿದ್ರಪ್ಪ ನಮಗೆ ಅಂದ್ರೆ, ನಮಗೆ ಅರುಣಜ್ಯೋತಿ ಮೇಡಮ್ ಅವ್ರಿಗೆ ನಮ್ಗೆ ಓನರ್ ಆಗಿದ್ದು ನಮಗೆ ಅಂತ. ಒಂದು ಯಥಾ ರಾಜ ತಥಾ ಪ್ರಜವು ಅಂತಾರೆ. ಹೆಂಗೆ ರಾಜ ಇರ್ತಾನೆ, ಪ್ರಜೆಗಳು ಕೂಡ ಹಾಗೆ ಇರ್ತಾರೆ. ಅದೇ ರೀತಿಯಾಗಿ ಆ ಒಂದು ಒಳ್ಳೆ ಮುಖ್ಯೋಪಾಧ್ಯಾಯರ ಕೈಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಮುಖ್ಯೋಪಾಧ್ಯಾಯರಿಗೂ ಅನೇಕ ಮುಖ್ಯೋಪಾಧ್ಯಾಯರು, ಅದರಲ್ಲಿ ಪ್ರಥಮವಾಗಿ ನಾನು ಅರುಣಜ್ಯೋತಿ ಮೇಡಮ್ಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಈ ಒಂದು ಹಾಗೇನೆ ಶಾರದಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಮಗೆ ಒಂದು ಲೀಡರ್ ಇದ್ದಂಗೆ, ಯಾವುದೇ ಕೆಲಸ ಬರಲಿ ನೀವು ಈ ಕೆಲಸ ಮಾಡೋದು. HM ಮೇಡಮ್ ಹೇಳ್ತಿದ್ರೆ ಗೊತ್ತೇ ನಿಮಗೆ, ಮೇಡಮ್ ಅವರೇ ನೀವು ಈ ಕೆಲಸ, ವೀರೇಶ್ ಸರ್ ನೀವು ಈ ಕೆಲಸ ಮಾಡೋದು, ಚಂದ್ರಬೋಸ್ ಸರ್ ನೀವು ಹಂಗೆ ಒಂದು ನಾಯಕತ್ವ ಗುಣ ನೋಡೋದ್ರಿಗೆ ನಾನು ಮೇಡಮ್ ಹತ್ರ ನೋಡ್ತೀನಿ, ಅದರಲ್ಲಿ ನಾನು ಕಲ್ತೀನಿ. ಹಾಗೇನೆ ಅಂಬರೀಶ್ ಸರ್ ಆಗಿರೋ, ವೀರೇಶ್ ಸರ್ ಆಗಿರೋ, ವೀರೇಶ್ ಸರ್ ಸೈಲೆಂಟ್ ಇದ್ದಂಗೆ, ಕೆಲಸ ಮುಗಿಸ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ, ನಾ ಮಾಡಿನಂತ ಹೇಳ್ಕೊಳ್ಳಲ್ಲ. ಅಂಥ ಗುಣ ನಾನು ಸಾರಲ್ಲಿ ಕಲ್ತಿರ್ತಕ್ಕಂಥದ್ದು. ಅಂಬರೀಶ್ ಸರ್ ಮಾತು ಬರಂಗಿಲ್ಲ ಅಂತ ಅನ್ಕೊಂತೀವಿ, ಆದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಕಲಿಯಂಗಿದ್ರೆ ಸಾರ್ಥಕ ಕಲಿಬೇಕು ಹುಡುಗರು. ಅಷ್ಟು ಬೇಸಿಕ್ ಬ್ಲ್ಯಾಕ್ ಬೋರ್ಡ್ನ ಫುಲ್ಲು ಬಳಸಬೇಕು ಅಂತಂದ್ರೆ ಈ ಸಾರ್ ನೋಡಿ ನಾನು ಕಲ್ತಿರ್ತಕ್ಕಂಥದ್ದು. ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾರೆ. ಆ ಬ್ಲ್ಯಾಕ್ ಬೋರ್ಡ್ ಫುಲ್ಲು ಬಳಸ್ತಾರೆ ಕಲ್ತಿರ್ತಕ್ಕಂಥ ಅವರಿಂದ. ಮತ್ತು ಎಸ್ಪೆಷಲಿ ನಾನು ನೋಡಿದ್ದು ಇದರಲ್ಲಿ MUA ಮೇಡಮ್ 2 ಇದ್ದಾರಲ್ಲ, MUA 2 ಮೇಡಮ್ ಅವರು ಮೊದಲು ಮಿಲಿಟರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು, ಆದ ನಂತರ ಮುಖ್ಯೋಪಾಧ್ಯಾಯ ಕೆಲಸ ಮಾಡಿದರೆ ಮತ್ತು MUA ಕೆಲಸ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಜೋರಾದ ಚಪ್ಪಾಳಿ ನಾವು ತಟ್ಟಬೇಕಾಗ್ತದೆ. ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಮತ್ತು ಸೈನಿಕರು ಅಂಥ ಹುದ್ದೆಯಿಂದ ಇಂಥ ಒಂದು ಗೌರವಿತ ಹುದ್ದೆಗೆ ಬಂದಿರತಕ್ಕಂಥದ್ದು ನನಗೆ ಭಾರಿ ಸಂತೋಷ ಅನಿಸ್ತು ಕೇಳಿದಾಗ. ಇಂಥ ಒಂದು ಅವ್ರಿಗೆ ಅಂದರೆ ಬಸವಣ್ಣರು ಹೇಳ್ತಾರೆ, ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅಂತಾರೆ. ಅಂಥ ಒಂದು ಕಾಯಕ ಕೆಲಸ ಅಂತಂದರೆ ಯಾವಾಗಲೂ 12 ಗಂಟೆ ಆದರೂ ಮಾಡ್ತಾನೆ ಇರ್ತಾರೆ. ಅಪ್ಪಿತಪ್ಪಿ ಆನ್ಲೈನ್ ವರ್ಕಿಂದ ನಮ್ಮನ್ನು ಕರೆಸಿದ್ರು. ಅವರಿಂದ ನಾನು ನೋಡಿ ನಮ್ಮ ಬಹಳ ಕಲ್ತಿದ್ದಿದೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ ಮೇಡಮ್. ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಾತನಾಡೋಕ್ಕೆ ಅವಕಾಶ ನೀಡಿದರೆ ಎಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ನನ್ನ ಈ ಮಾತುಗಳಿಗೆ ನಾನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.